ಈ 9ನೇ ಪಾಠದಲ್ಲಿ ಯಾವುದೂ ಶಾಶ್ವತವಿಲ್ಲ ಎಂಬತಕ್ಕಂಥ ಅಂಶವನ್ನ ಪಿತ್ರಾಜಿತವಾಗಿ ಬಂದಿರತಕ್ಕಂಥ ವಾಗ್ದಾನಗಳ ಮೇರೆಗೆ ಪಾಠವನ್ನ ಬರೆಯಲ್ಪಟ್ಟಿದೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನ ಪಡೆಯಿರಿ. ಸಪಚ್ಚಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಅದ್ಭುತವಾಗಿರ್ತಕ್ಕಂಥ ವಿಷಯದಲ್ಲಿ ಈ ತ್ರೈಮಾಸಿಕದಲ್ಲಿ ಕಲಿತಾ ಇದ್ದೀವಿ. ಯೆಹೋಶುವನ ಪುಸ್ತಕದಿಂದ ಅಮೂಲ್ಯವಾಗಿರ್ತಕ್ಕಂಥ ವಿಷಯಗಳನ್ನು ಲೇಖಕರು ನಿಮಗೋಸ್ಕರ ಬರೆದಿದ್ದಾರೆ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಈ ದಿನದ ಪಾಠವನ್ನು ಶುರು ಮಾಡೋಣ. ಅದ್ಭುತ ಸ್ವರೂಪನೇ, ಕಾರಣಕರ್ತನೆ, ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ಅವರು ಈ ಕಾರ್ಯಕ್ರಮದ ಮೂಲಕ ತಿಳಿದುಕೊಳ್ಳುವಂಥ ಎಲ್ಲ ಸತ್ಯಗಳನ್ನು ಅವರು ಮಾತ್ರ ಇಟ್ಟುಕೊಳ್ಳದೆ ಎಲ್ಲರ ಜೊತೆಯೂ ಹಂಚಿಕೊಳ್ಳುವಂತೆ ಅವರನ್ನು ಆಶೀರ್ವದಿಸು. ನಮ್ಮ ಬೋಧಕರುಗಳನ್ನು ಆಶೀರ್ವದಿಸಿ ಈ ಕಾರ್ಯಕ್ರಮದ ಮೂಲಕ ನೀನೊಬ್ಬನೇ ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಪಾಸ್ಟರ್ ರಾಜದಾಸ್, ಪಾಸ್ಟರ್ ಪ್ರಸನ್ನಕುಮಾರ್, ಪಾಸ್ಟರ್ ಮುತ್ತು ಮ್ಯಾಥ್ಯೂ ಅವರು ಇರ್ತಕ್ಕಂಥ ತುಂಬ ಸಂತೋಷ. ಇವತ್ತಿನ ಪಾಠಕ್ಕೆ ನಾವು ಹೋಗುವ ಮುನ್ನ ಸ್ಮರಣ ವಾಕ್ಯವನ್ನು ದಯವಿಟ್ಟು ಓದಬೇಕು ಅಂತ ಕೇಳ್ಕೊಳ್ತೀನಿ. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಜಕರಯ 9ನೇ ಅಧ್ಯಾಯ 12ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುವಂಥದ್ದಾಗಿದೆ. ಸುನಿರೀಕ್ಷೆ ಉಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ. ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ. ಈ ವಾಗ್ದಾನದ ದೇಶವನ್ನು ನಾವು ತೆಗೆದುಕೊಂಡಾಗ ದೇವರು ಅದನ್ನು ವಿಂಗಡಿಸಿ, ದೇವರು ಅದನ್ನು ಭಾಗ ಮಾಡಿ ಇಸ್ರಾಯೇಲರಲ್ಲಿ ಇದ್ದಂಥ ಕುಲಗಳಿಗೆ ಹಂಚ್ತಾರೆ. ಇದು ಪಿತ್ರಾಜಿತವಾಗಿ ಬಂದಿರತಕ್ಕಂಥ ಒಂದು ಆಸ್ತಿ ಅಂತ ಒಂದು ಕಡೆ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದರಲ್ಲೂ ತಂದೆ ಪಿತ್ರಾಜಿತವಾಗಿ ಮಾಡಿರ್ತಕ್ಕಂಥ ವಾಗ್ದಾನವನ್ನ ಈ ಪೀಳಿಗೆಗೆ ಕಾರ್ಯರೂಪಕ್ಕೆ ತರುವಂಥ ರೀತಿಯಲ್ಲಿ ಇದನ್ನು ನೋಡ್ತೇವೆ. ಆದರೆ ಇಲ್ಲಿ ಒಂದು ವಿಷಯ ತುಂಬ ಗಮನಕ್ಕೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಷಯ, ಪಿತ್ರಾಜಿತವಾಗಿ ಬಂದಿರತಕ್ಕಂಥ ಆಸ್ತಿ ನನ್ನ ಹಕ್ಕು ಅಂತ ಹೇಳೋದಕ್ಕಿಂತ ಅದಕ್ಕಾಗಿ ನಾವು ನಮ್ಮ ಪಾತ್ರ ಏನು ಎಂಬತಕ್ಕಂಥ ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದೇ ಈ ಒಂದು ದಿನದ ಒಂದು ಪಾಠದ ತಿರುಳು. ನಮ್ಮ ಪಾತ್ರ ಏನು? ಪಿತ್ರಾಜಿತವಾಗಿ ಬಂದಿರತಕ್ಕಂಥ ಆಶೀರ್ವಾದ ನಮಗಿದೆ, ಆದರೆ ಆ ಆಶೀರ್ವಾದವನ್ನು ಹೊಂದಲಿಕ್ಕೆ ನಮ್ಮ ಪಾತ್ರ ಏನು ಎಂಬತಕ್ಕಂಥ ಪ್ರಶ್ನೆಯೊಂದಿಗೆ ಈ ದಿನದ ಪಾಠವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಪಾಸ್ಟರ್ ಪ್ರಸನ್ನಕುಮಾರ್, ಇಲ್ಲಿ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವ ಸ್ಥಳವೂ ಸಹ ಯಾರಿಗೂ ಸೇರಿಲ್ಲ. ಯಾಕೆಂದ್ರೆ ದೇವರು ಅವರಿಗೆ ಕೊಟ್ಟಿದ್ದಾನೆ. ಅವ್ರಿಗೆ ಕೊಟ್ಟು ಸ್ವಾಮಿ ಹೇಳ್ತಕ್ಕಂಥದ್ದು, ಇದನ್ನು ನೀವು ವಶ ಮಾಡಿಕೊಳ್ಳಿ. ಈಗ ಏದೇನ್ ತೋಟದಲ್ಲಿ ಆದಾಮ್ ಮತ್ತು ಅವಳನ್ನು ಸೃಷ್ಟಿ ಮಾಡಿ ಇಡೀ ಲೋಕವನ್ನು ಅವ್ರಿಗೆ ಕೊಟ್ಟು ಸ್ವಾಮಿ ಏನು ಹೇಳ್ದ? ಇದು ನಿಮ್ಮದು, ವ್ಯವಸಾಯ ಮಾಡಿ ತಿನ್ನಿರಿ, ನೀವೇ ಇಟ್ಟುಕೊಳ್ರಿ ಎಂಬುದಾಗಿ. ಆದರೆ ದೇವರು ಕೊಟ್ಟಂಥ ಸ್ಥಳವನ್ನು, ಈಗ ನಾವು ಒಂದು ಪದವನ್ನು ಉಪಯೋಗ ಮಾಡ್ತೇವೆ, ಬೋಧಕರಾದ ರಾಜದಾಸ್ ಅವರು ಇರ್ತಕ್ಕಂಥ ಒಂದು ಇಲಾಖೆ ಸ್ಟುವರ್ಡ್ಶಿಪ್ ಎಂಬುದಾಗಿ, ಪಾರುಪತ್ಯಗಾರ್ಗ. ಸ್ಟುವರ್ಡ್ಶಿಪ್ ಅಂದರೆ ಯಾರು? ಮಾಲೀಕರಲ್ಲ, ಸೇವಕ. ಅರ್ಥ ಆಯ್ತಲ್ಲ? ಸೊ ಈ ಲೋಕದಲ್ಲಿ ಏನೇ ಇದ್ರೂ ಸಹ ದೇವರು ನಮ್ಮ ಅನುಕೂಲತೆಗೆ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಬೇಕಾದದ್ದು. ಭಾನುವಾರದ ಪಾಠದಲ್ಲಿ ಏದೇನ್ ಮತ್ತು ಕಾನಾನ್ ಎರಡನ್ನ ನಮಗೆ ಹೋಲಿಕೆಯಾಗಿ ತಿಳಿಸುವಂತರಾಗಿದ್ದಾರೆ. ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿದ ಮೇಲೆ ಆದಾಮ್ ಮತ್ತು ಅವಳಿಗೆ ಒಂದು ಸುಂದರವಾದ ಏದೇನ್ ತೋಟವನ್ನು ಕೊಟ್ಟನು. ಮೊದಲನೇ ಸೃಷ್ಟಿಗಳು ಆ ದೇವರ ಸೃಷ್ಟಿಯಲ್ಲಿ ತಮಗೆ ಏನೇನು ದೈಹಿಕವಾಗಿ ಅವಶ್ಯಕತೆ ಇತ್ತೋ ಅದೆಲ್ಲವೂ ಅದರಲ್ಲಿ ಇತ್ತು. ಅದರ ಜೊತೆಯಲ್ಲಿ ದೇವರ ಜೊತೆಯಲ್ಲಿ ನೇರವಾಗಿ ಮಾತಾಡುವ ಅವಕಾಶವೂ ಸಹ ಅವರಿಗೆ ಇತ್ತು. ಪಾಪವಿಲ್ಲದ ಸಮಯದಲ್ಲಿ ಏದೇನ್ ತೋಟವು ಒಂದು ಸುಂದರವಾದ ಸ್ಥಳವಾಗಿತ್ತು. ಇಲ್ಲಿ ಪ್ರತಿ ಸಾರಿಯೂ ದೇವರು ಒಂದು ವಾಗ್ದಾನಗಳನ್ನು ಕೊಡ್ತಾನೆ. ಉದಾಹರಣೆಗೆ
ಆದಿಕಾಂಡ 13ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ ಅಬ್ರಹಾಮನಿಗೆ ಹೇಳ್ತಕ್ಕಂಥದ್ದು, ನೀನು ಈ ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ನಿನ್ನ ಸಂತಾನದವರು ಅವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾದೀತು. ಅಂದರೆ ದೇವರು ಹೇಳ್ತಾನೆ, ಇದನ್ನು ನಿನಗೆ ಕೊಡ್ತಾ ಇದ್ದೇನೆ, ಶಾಶ್ವತವಾಗಿ ಕೊಡ್ತೇನೆ, ಅದನ್ನು ಸರಿಯಾದ ರೀತಿಯಲ್ಲಿ ನೀನು ಉಪಯೋಗಿಸು. ಅಬ್ರಹಾಮನ ಸಂತಾನದವರು ಪಿತ್ರಾರ್ಜಿತವಾಗಿ ಬಂದಂಥದ್ದು. ಈಗ ಇಸ್ಲಾಂ ಧರ್ಮದವರು ಹೇಳ್ತಾರೆ ನಾವು ಅಬ್ರಾಹ್ಮನ ಸಂತಾನದಿಂದ ಬಂದವರು. ಯಹೂದ್ಯರು ಹೇಳ್ತಾರೆ ನಾವು ಸಹ ಅಬ್ರಾಹ್ಮನ ಸಂತಾನದಿಂದ ಬಂದಿದ್ದೇವೆ. ಅರ್ಥ ಆಯ್ತಲ್ಲ? ಕ್ರೈಸ್ತರು ಸಹ ಹೇಳ್ತಾರೆ ನಮಗೂ ಸಹ ಅಬ್ರಾಹ್ಮನ. ಸೊ ದೇವರು ಎಲ್ಲರನ್ನ ಕುರಿತು ಹೇಳುವಂತರಾಗಿದ್ದಾನೆ. ಅದೇ ರೀತಿಯಲ್ಲಿ ಆದಿಕಾಂಡ 26ನೇ ಅಧ್ಯಾಯದಲ್ಲಿ ಇಸಾಕನಿಗೆ ಹೇಳ್ತಕ್ಕಂಥದ್ದು, ನಿನಗೂ ಸಹ ಸ್ವಾಸ್ಥ್ಯವನ್ನು ಕೊಟ್ಟಿದ್ದೇನೆ, ಅದನ್ನು ನೀನು ಉಪಯೋಗ ಮಾಡು. ಯಾಕೋಬನಿಗೆ ಹೇಳ್ತಾ ಇದ್ದೇನೆ ಆದಿಕಾಂಡ 28ನೇ ಅಧ್ಯಾಯದಲ್ಲಿ, ನೀನು ಇರುವ ಸ್ಥಳ ಇದು ನಿನಗೆ ಕೊಡ್ತಾ ಇದ್ದೇನೆ ಎಂಬುದಾಗಿ. ಅಂದರೆ ದೇವರು ಏನು ಹೇಳ್ತಾ ಇದ್ದಾನೆ ಅಂದರೆ, ನಿಮಗೆ ಕೊಟ್ಟಂಥ ಸ್ಥಳವನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಬೇಕು. ನಮ್ಮ ಪೂರ್ವಿಕರು ಆ ವಾಗ್ದಾನದಂತೆ ನಡೆದರು. ಆ ವಾಗ್ದಾನದಂತೆ ನಡೆದ ನಿಮಿತ್ತವಾಗಿ ಅವರು ಆಶೀರ್ವಾದ ನಿಧಿಗಳಾದರು. ಅದನ್ನೇ ತಾನೇ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಅಬ್ರಾಹ್ಮನಿಗೆ ಸ್ವಾಮಿ ಹೇಳ್ತಕ್ಕಂಥದ್ದು, ನಿನ್ನನ್ನು ಈ ಲೋಕದಲ್ಲಿ ಏನು ಮಾಡ್ತೇನೆ, ಆಶೀರ್ವಾದ ನಿಧಿಯಾಗಿ ಮಾಡ್ತೇನೆ. ನಿನ್ನನ್ನು ಆಶೀರ್ವಾದಿಸುವನ್ನು ಆಶೀರ್ವಾದ ಮಾಡ್ತೇನೆ, ಶಪಿಸುವವನ್ನ ಶಪಿಸ್ತೇನೆ ಎಂಬುದಾಗಿ. ದೇವರು ತನ್ನ ವಾಗ್ದಾನವನ್ನು ತನ್ನ ಮಕ್ಕಳಿಗೆ ಹೇಗೆ ನೆರವೇರಿಸ್ತಾನೆ ಅಂದರೆ, 2 ವಚನಗಳನ್ನು ಓದೋಣ. ಇಬ್ರಿಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ, ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನನ ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ. ಯಾರನ್ನು ಅನುಸರಿಸಬೇಕು ನಾವು? ಅಬ್ರಾಮ, ಈಸಾಕ, ಯಾಕೋಬ, ಇವರನ್ನು ಅನುಸರಿಸಬೇಕು. ಯಾಕೆಂದರೆ ಅವರು ಆ ಫಲಕ್ಕೋಸ್ಕರ ಕಾದುಕೊಂಡು ಅದರಂತೆ ನಡೆದರು. ನೀವು ಸಹ ಅವರನ್ನು ಅನುಸರಿಸಿರಿ. ಎರಡನೇದಾಗಿ ಇಬ್ರಿಯ 8:6 ಹೇಳ್ತಕ್ಕಂಥದ್ದು, ಆದರೆ ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ, ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥಿಕನಾಗಿದ್ದಾನೆ. ಅಂದರೆ ನೀವು ಅಬ್ರಾಮ, ಈಸಾಕ, ಯಾಕೋಬರನ್ನು ಮರೆತರೂ ಸಹ ಯೇಸು ಸ್ವಾಮಿಯನ್ನು ಮರೆಯುವಂತಿಲ್ಲ. ಯಾಕೆಂದರೆ ಆತನೇ ಅವರೆಲ್ಲರಿಗಿಂತಲೂ ಉತ್ತಮವಾದಂಥ ಸ್ವಾಸ್ಥ್ಯವನ್ನು ನಮಗೆ ಕೊಡುವವನಾಗಿದ್ದಾನೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಭೂಮಿಯನ್ನ ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದು, ಇದು ಯಾವ ವಿಚಾರವಾಗಿ ಮಾತಾಡ್ತಿದೆ ಪಾಸ್ಟರ್ ರಾಜದಾಸ್? ಸಹಜವಾಗಿ ಒಬ್ಬ ವ್ಯಕ್ತಿಯನ್ನು ಗುರುತಿಸಬೇಕಾದ್ರೆ ಆ ಭೂಮಿಯಿಂದನೇ ಗುರುತಿಸೋದು. ಈಗ ದೇಶಗಳಿದೆ, ಜನಾಂಗ ನಮ್ಮನ್ನು ಭಾರತೀಯರು ಅಂತ ಹೇಳ್ತಾರೆ. ಭಾರತೀಯರು ಯಾಕೆ? ಆ ಭೂಮಿಯಲ್ಲಿ ಆ ಭಾರತ ದೇಶದಲ್ಲಿ ಹುಟ್ಟಿದ ಪ್ರಯುಕ್ತ ಅವ್ರನ್ನ ಭಾರತೀಯ ಅಂತಾರೆ. ಆಫ್ರಿಕಾದವ್ರನ್ನ ಆಫ್ರಿಕಾ ಕಾಂಡದಲ್ಲಿ ಹುಟ್ಟಿದವ್ರನ್ನ ಆಫ್ರಿಕಾ ಅಂತ. ಸೊ ಭೂಮಿಯನ್ನೇ ಮನುಷ್ಯರನ್ನ ಗುರುತಿಸುವಂಥದ್ದು. ಆ ಪ್ರಯುಕ್ತವಾಗಿ ಇವತ್ತು ನಾವು ನಮಗೊಂದು ಐಡೆಂಟಿಟಿ, ಒಂದು ಗುರುತಿದೆ. ಆ ಗುರುತು ನಾವು ದೇವ್ರ ಮಕ್ಕಳು ಅಂದಮೇಲೆ ಇಸ್ರೇಲ್ ಜನರಿಗೆ ಅಲ್ಲಿ ಭೂ ಸ್ವಾಸ್ಥ್ಯವನ್ನು ಹಂಚಿದ ಪ್ರಯುಕ್ತವಾಗಿ ಅದು ಇಸ್ರೇಲ್ ಜನಾಂಗ ಅಂತೇಳಿ ಗುರುತಿಸ್ತಾರೆ. ಸೊ ದೇವರಿಗೂ ಇಸ್ರೇಲ್ರಿಗೂ ಭೂಮಿಗೂ ಒಂದು ಲಿಂಕ್ ಇದೆ, ಒಂದು ಕನೆಕ್ಷನ್ ಇದೆ. ಹಾಗೆಯೇ ಹಳೆಯ ಒಡಂಬಡಿಕೆಯಿಂದ ಅದೇ ಪದ್ಧತಿ ಇದೆ. ವಿಮೋಚನೆ ಕಂಡ 3ನೇ ಅಧ್ಯಾಯ 8ನೇ ವಚನ ಹೋಗ್ತೆ ನೋಡಿ. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನ್ಯಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಇವಿಯರು, ಯಬೂಸಿಯರು ವಾಸವಾಗಿರೋ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದಾನೆ. ಆವಾಗಲೇ 40 ವರ್ಷಗಳ ಹಿಂದೆ ಸ್ವಾಮಿ ಮೋಶೆಗೆ ಹೇಳಿದ, ನಾನು ಇವರನ್ನು ಐಗುಪ್ತ ದೇಶದಿಂದ ಯಾವ ದೇಶಕ್ಕೆ? ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ. ಕಾನಾನ್ ದೇಶ ಅನ್ನೋದು ಒಂದು ಸ್ಥಳ. ಆ ಭೂಮಿಯನ್ನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡ್ತೇನೆ ಅಂತೇಳಿ ಸ್ವಾಮಿ ವಾಗ್ದಾನ ಮಾಡಿದ. ಆ ವಾಗ್ದಾನವನ್ನು ಈ ಜನ ಅವರು ಹಕ್ಕಾಗಿ ಪಡೀಲಿಕ್ಕೆ ಆಗಲ್ಲ. ಇಟ್ ವಾಸ್ ನಾಟ್ ಅ ರೈಟ್. ಅದು ಒಂದು ಗಿಫ್ಟು, ವರ, ಬಹುಮಾನ. ಯಾಕಂತ ಹೇಳಿದ್ರೆ ಆ ಭೂಮಿಗೆಲ್ಲ ಮಾಲೀಕ ಯಾರು? ಸ್ವಾಮಿ. ಕೀರ್ತನೆ 24ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ,
ಭೂಮಿಯು ಅದರ ಸಮಸ್ತವು ಯೆಹೋವನದೇ ಅಂತ ಹೇಳ್ತಾರೆ. ಸೊ ಅದರಿಂದ ಜನಗಳಿಗೆ ಏನು ಅರ್ಥ ಆಗಬೇಕಾದ್ರೆ ಅವ್ರು ಹೊಂದಿರತಕ್ಕಂಥ ಭೂಮಿ ಇದು ದೇವ್ರದ್ದು, ನಮ್ಮದಲ್ಲ, ನಾವಲ್ಲ ಮಾಲೀಕರು, ನಾವು ಇಲ್ಲಿ ಬರೀ ಸೇವಕರು ಮಾತ್ರ, ಮ್ಯಾನೇಜರ್, ವ್ಯವಸ್ಥಾಪಕರು ಕೊಟ್ಟಿರೋದಕ್ಕೆ ಯಾವುದೇ ಕಾರಣಕ್ಕೂ ಕೊಟ್ಟಂಥ ಭೂಮಿಯನ್ನು ಮಾರಂಗಿರಲಿಲ್ಲ. ಈಗ ಕೆಲವ್ರಿಗೆ ಈ ಪರಿಶಿಷ್ಟ ಜಾತಿಯವ್ರಿಗೆ ಕೆಲವು ಭೂಮಿ ಕೊಟ್ಟಿರ್ತಾರೆ, ಅವ್ರು ಯಾವುದೇ ಕಾರಣಕ್ಕೂ ಮಾರೋಕ್ಕಾಗಲ್ಲ. ಅವರು ಮಾರಿದ್ರೆ ಅದು ಅಪರಾಧ ಆಗುತ್ತೆ. 15-20 ವರ್ಷ ಆದಮೇಲೆ ಮಾರ್ಬೋದು. ಹೇಳಿ. ಅದು ಇಸ್ರೇಲ್ರು ಅದೇ ಪದ್ಧತಿ ಇತ್ತು. ಇದು ಭೂಸ್ವಾಸ್ಥ್ಯ ದೇವ್ರದು, ನಾನೇ ಸ್ವಾಸ್ಥ್ಯಗಾರ ಅಂತ ಹೇಳ್ತಾನೆ. ಆದ್ದರಿಂದ ಇದುವರೆಗೆ ಅವ್ರಿಗೆ ಏನಾಗಿತ್ತು ಅಂದರೆ ಐಗುಪ್ತ ದೇಶದಲ್ಲಿದ್ದರು. ಆ ಭೂಮಿಯಲ್ಲಿರುವಾಗ ಅವ್ರಿಗೆ ದೇವರ ಮೇಲೆ ಹತ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನೈಲ್ ನದಿ ಇತ್ತು. ನೈಲ್ ನದಿ ಏನಾಗ್ತಿತ್ತು ಅಂತೇಳಿ ಅವ್ರಿಗೆ ವ್ಯವಸಾಯ ಮಾಡಲಿಕ್ಕೆಲ್ಲ ನೀರನ್ನು ಸರಬರಾಜು ಮಾಡ್ತಾಯಿತ್ತು. ಅದರಿಂದ ಅವ್ರ ಜೀವನ ಚೆನ್ನಾಗಿ ನಡೀತಾ ಇತ್ತು. ಆದರೆ ಕಾನಾನ್ ದೇಶಕ್ಕೆ ಬಂದಮೇಲೆ ಅಲ್ಲಿ ವ್ಯವಸಾಯ ಮಾಡಬೇಕಾದ್ರೆ ಯಾರ ಮೇಲೆ ಹತ್ಕೊಳ್ಬೇಕಾಗಿತ್ತು? ದೇವ್ರ ಮೇಲೆ ಹತ್ಕೊಳ್ಬೇಕಾಗಿತ್ತು. ಅಲ್ಲಿಗೆ ಮಳೆ ಬೇಕಾದರೆ ದೇವರೇ ಸ್ವಾಮಿ ಹೇಳ್ತಾನೆ, ನಾನೇ ಮಳೆಯನ್ನು ಬರಮಾಡೋ ಆತನಂತೆ. ಅದರಿಂದ ಭೂಮಿಗೆ ಹೋದ್ಮೇಲೆ ಅವರು ನೈಲ್ ನದಿಯ ಅನುಭವ ಆಗಲಿಲ್ಲ. ಆಟೋಮೆಟಿಕ್ಕಾಗಿ ಅವ್ರಿಗೇನು ಬೆಳೆ ಬೆಳೀತಿರಲಿಲ್ಲ. ಇಲ್ಲಿ ಪ್ರತಿ ಸಾರಿ ವ್ಯವಸಾಯ ಮಾಡಬೇಕಾದ್ರೆ ಅವ್ರು ದೇವರನ್ನ ಮೊರೆ ಇಡಬೇಕಾಗಿತ್ತು. ಅದನ್ನು ಸಹ ದೇವರಿಂದ ಬಂದಂಥ ಒಂದು ಬಹುಮಾನ, ಸ್ವಾಸ್ಥ್ಯ. ಅದರಿಂದ ಇಸ್ರೇಲ್ ಜನರಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ನಾವ್ಯಾರೂ ಮಾಲೀಕರಲ್ಲ, ನಾವು ಬೇರೆ ಸ್ಟ್ರೇಂಜರ್ಸ್ ಆ್ಯಂಡ್ ಪಿಲ್ಗ್ರಿಮ್ಸ್ ಅಂತ ರಾಗ ಆಡ್ತೀವಿ. ನಾವಿಲ್ಲಿನು ಯಾತ್ರಿಕರು, ಅಪರಿಚಿತರು. ಈ ಭೂಮಿ ನಮ್ಮದಲ್ಲ. ನನ್ನ ಭೂಮಿ, ನನ್ನ ರಾಗನೂ ಸಹ ಆಡ್ತೀವಿ. ನನ್ನ ಭೂಮಿ ಪರಲೋಕವೇ ನನ್ನ ಸ್ವಾಸ್ಥ್ಯವೇ ಎಂದು ನಿನ್ನ ಕಾಣುವೆ. ಈ ಲೋಕದಲ್ಲಿ ನಾವೆಲ್ಲ ಯಾತ್ರಿಕರಾಗಿದ್ದೇವೆ ಎಂಬ ಅಂಶ ಯಾವಾಗ ಬರ್ತದೆ, ಆಗ ನಾವು ದೇವರಿಗೆ ಯೋಗ್ಯವಾದ ಜೀವಿತ ಜೀವಿಸಲಿಕ್ಕಾಗತ್ತೆ. ಇವತ್ತು ಯಾಕೆ ಅನ್ಯರಿಗೂ ಕ್ರೈಸ್ತರಿಗೂ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ಅನ್ಯರು ಇದು ನಮ್ಮದು, ನಾವಿಲ್ಲಿ ಆಗದ ಶಾಶ್ವತವಾಗಿ ಇರ್ತೀವಿ ಅಂತೀವಿ. ಆದರೆ ಕ್ರೈಸ್ತರಿಗೇನಿದೆ, ಇದು ಶಾಶ್ವತ ಅಲ್ಲ, ಇದು ತಾತ್ಕಾಲಿಕವಾದದ್ದು. ನಮ್ಮ ದೇಶ ಪರಲೋಕ ಅಂತೇಳಿ ನಾವು ಅಲ್ಲಿಗೆ ಪ್ರಯಾಣ ಮಾಡ್ತಾಯಿದ್ದೀವಿ ಎಂಬ ಭಾವನೆಯನ್ನು ನಾವು ಕಲ್ಪಿಸ್ಕೊಳ್ಬೇಕಾಗಿದೆ. ಒಂದು ವಚನವನ್ನು ಓದಲಿಕ್ಕೆ ಇಷ್ಟಪಡ್ತೀನಿ. ಹೇಳಿ ಫಸ್ಟ್. ಧರ್ಮೋಪದೇಶ ಕಾಂಡ ಬೋಧಕರು ಹೇಳಿದ ಹಾಗೆ 9ನೇ ಅಧ್ಯಾಯ 5ನೇ ವಚನ ನೋಡಿ, ನೀವು ಅವರ ದೇಶಕ್ಕೆ ಬಂದು ಅದನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಪುಣ್ಯವೇ ಆಗಲಿ ನಿಮ್ಮ ಸ್ವಭಾವವೇ ಆಗಲಿ ಕಾರಣವಲ್ಲ. ಎಕ್ಸಲೆಂಟ್. ಆ ಜನಾಂಗಗಳ ದುರ್ನಡತೆಯ ದೆಸೆಯಿಂದಲೂ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿದ ಪೂರ್ವಿಕವಾಗಿ ಮಾಡಿದ ವಾಗ್ದಾನವನ್ನು ನೆರವೇರಬೇಕೆ ಎಂದಿದ್ದರಲು ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸಿದೆ. ಅಂದರೆ ಇದು ನೀವೇನು ಮಾಡಬೇಕಾಗಿಲ್ಲ. ಈಗ ಉದಾಹರಣೆಗೆ ಆದಾಮ್ ಮತ್ತು ಅವಳು ಏದೇನು ತೋಟ ಪಡ್ಕೊಳ್ಳಿಕ್ಕೆ ಅವರೇನು ಮಾಡಲಿಲ್ಲ, ದೇವರು ಕೊಟ್ಟರು, ಅದನ್ನು ನಡೆಸ್ಕೊಂಡು ಹೋಗ್ಬೇಕು. ಇಸ್ರೇಲರು ಸಹ ಇದು ನಮ್ಮ ಪಿತ್ರಾಜಿತದ್ದು, ಇದು ನಂದು, ಇವತ್ತು ಒಂದು ಸ್ಥಳಕ್ಕೋಸ್ಕರ ಎಷ್ಟು ಜಗಳಾಡ್ತಾ ಇದ್ದೀವಿ ಎಂಬುದಾಗಿ ಹೇಳುವಾಗ ಅದು ನಮ್ಮದಲ್ಲ ಅಂತ ಯಾವಾಗ ತಿಳ್ಕೊಳ್ತೇವೆ ಗೊತ್ತಿಲ್ಲ. ನಾವು ತಿಳ್ಕೊಳ್ಬೇಕು, ಇದು ಯಾವುದೂ ಶಾಶ್ವತವಲ್ಲ, ಯಾರು ಏನೂ ಹೊತ್ಕೊಂಡು ಹೋಗಲ್ಲ. ದೇವರು ಕೊಟ್ಟಿದ್ದಾನೆ, ನಾವು ಈ ಲೋಕದಲ್ಲಿ ಇರುವಷ್ಟು ಮಟ್ಟಿಗೆ ಅದನ್ನು ನಾವು ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ವಂಡರ್ಫುಲ್. ಮುಂದೆ ಹೋಗೋಣ. ಈ ಒಂದು ಸ್ವಾಸ್ಥ್ಯವಾಗಿ ಕೊಟ್ಟಿರ್ತಕ್ಕಂಥ ಈ ಜಮೀನು ಅಥವಾ ಭೂಮಿಗೆ ಇದ್ದಂಥ ಸವಾಲುಗಳೇನು? ಇಲ್ಲಿ ಯೆಹೋಶುವನ ಪುಸ್ತಕ 13ನೇ ಅಧ್ಯಾಯ 1-7 ವಾಕ್ಯಗಳನ್ನು ನಾವು ಓದುವುದಾದರೆ, ಫಿಲಿಸ್ತಿಯರ ಭೂಭಾಗವನ್ನು ದೇವರು ಇವರಿಗೆ ಸ್ವಾಧೀನವನ್ನಾಗಿ ಕೊಡ್ತಾನೆ. ಈ ಸಂದರ್ಭದಲ್ಲಿ ನಮ್ಮ ಯೆಹೋಶುವನಿಗಿದ್ದಂತಹ ಸವಾಲೇನಪ್ಪ ಅಂತಂದರೆ, ಆ ಭೂಭಾಗವನ್ನು ಇಸ್ರಾಯೇಲರಿಗೆ ಏನು ಮಾಡಬೇಕಪ್ಪ ಅಂತಂದರೆ ಹಂಚಬೇಕಾಗಿತ್ತು. ಅದು ಆತನಲ್ಲಿದ್ದಂತಹ ಒಂದು ದೊಡ್ಡ ಸವಾಲು. ಇಲ್ಲಿ ಈಗಾಗಲೇ ಬೋಧಕರಾದಂತಹ ಪ್ರಸನ್ನಕುಮಾರ್ ಅವರು ಹೇಳಿದ ಹಾಗೆ, ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯ 5ನೇ ವಾಕ್ಯದ ಪ್ರಕಾರ ನಾವು ನೋಡೋದಾದರೆ, ದೇವರು ನಮ್ಮನ್ನು ಒಳ್ಳೆಯವರೆಂದು ಎಲ್ಲವೇ ನಾವು ಯೋಗ್ಯರೆಂದು ನಮಗೆ ದೇವರು ಭೂಭಾಗವನ್ನು ಕೊಟ್ಟಿಲ್ಲ, ಬದಲಾಗಿ ಪ್ರೀತಿ ಮಾಡಿ ಅದನ್ನೇನು ಮಾಡಿದ್ನಪ್ಪ ಅಂತಂದರೆ ಭೂಭಾಗವನ್ನು ಕೊಡ್ತಾನೆ. ನಮ್ಮಲ್ಲೇನೋ ಒಳ್ಳೆಯವರು ಅಂತ ಹೇಳಿ ದೇವರು ನಮಗೆ ಕೊಟ್ಟಿಲ್ಲ, ಬಲಿಷ್ಠರು ಎಂಬುದಾಗಿ ದೇವರು ನೆನೆದು ಕೊಟ್ಟಿಲ್ಲ, ಇಲ್ಲವೇ ನಮ್ಮ ಬುದ್ಧಿ ವಿವೇಕ ಜ್ಞಾನಗಳಿಂದ ನಾವು ಆ ಭೂಭಾಗವನ್ನು ಆಕ್ರಮಿಸಿಕೊಂಡಿಲ್ಲ, ಬದಲಾಗಿ ದೇವರೇ ತನ್ನ ಮಹಾನ್ ಕೃಪೆಯನ್ನು ತನ್ನ ಪ್ರಿಯ ಮಕ್ಕಳ ಮೇಲೆ ತೋರಿಸಿ ಆ ಒಂದು ಭೂಭಾಗವನ್ನು ಅದನಿಗೆ ಕೊಡೋದನ್ನು ನಾವು ಕಾಣ್ತಿದ್ದೇವೆ. ಇಲ್ಲಿ ಮೊಟ್ಟ ಮೊದಲನೇ ಭಾಗದಲ್ಲಿ ಆ ಭೂಭಾಗವನ್ನು ಯಾವ ರೀತಿ ಆಕ್ರಮಿಸ್ಕೋಬೇಕು ಎಂಬುದಾಗಿ ಯೆಹೋಶುವನು ಚಿಂತನೆ ಮಾಡ್ತಿದ್ದ. 2ನೇ ಭಾಗದಲ್ಲಿ ನೋಡೋದಾದರೆ ಆ ಭೂಭಾಗವನ್ನು ಯಾವ ರೀತಿ ಹಂಚಬೇಕು ಎಂಬುದರ ಕುರಿತಾಗಿ ಆತನು ಯೋಜನೆಯನ್ನು ಮಾಡುತ್ತಿರೋದನ್ನು ನಾವು ಗಮನಿಸ್ಬೋದು. ಇಲ್ಲಿ ನಾವು ಕಲಿಬೇಕಾದಂತಹ ವಿಶೇಷವಾದಂತಹ ಪಾಠ ಏನು ಎಂಬುದಾಗಿ ನಾವು ನೋಡೋದಾದರೆ, ರಕ್ಷಣೆಯು ಕ್ರಿಸ್ತ ಯೇಸುವಿನಿಂದ ನಮಗೆ ಉಚಿತವಾಗಿ ದೊರಕಿದೆ. ನಾವ್ಯಾರೂ ಕೂಡ ಅದನ್ನು ಕೊಂಡುಕೊಂಡಿಲ್ಲ, ನಾವ್ಯಾರೂ ಕೂಡ ಅದಕ್ಕೆ ಅರ್ಹರಲ್ಲ. ಆದರೆ
ಆತನೇ ನಮ್ಮನ್ನು ಪ್ರೀತಿಸಿ ಏನು ಮಾಡಿದಾನಪ್ಪ ಅಂತಂದರೆ ರಕ್ಷಣೆಯ ಒಂದು ಮಹಾಭಾಗ್ಯವನ್ನು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಕೂಡ ನಿತ್ಯ ಜೀವವನ್ನು ಹೊಂದಬೇಕು ಎಂಬುದಾಗಿ ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ಕಳಿಸೋದನ್ನು ನಾವು ನೋಡ್ತೇವೆ. ಆದ್ದರಿಂದ ಈ ಒಂದು ರಕ್ಷಣೆ ಕೇವಲ ಯೇಸು ಸ್ವಾಮಿಯವರಿಂದ ಉಚಿತವಾಗಿ, ನಾವು ಯಾವುದೇ ಹಣ ಕೊಡಬೇಕಾಗಿಲ್ಲ, ಇಲ್ಲ ನೈವೇದ್ಯಗಳು ಸಮರ್ಪಿಸಬೇಕಾಗಿಲ್ಲ, ಆದರೆ ವಿಧೇಯತೆಯಿಂದ ಮಾತ್ರ ಆತನು ನಮ್ಮನ್ನು ಪ್ರೀತಿಸಿ ಏನು ಮಾಡಿದಾನಪ್ಪ ಅಂತಂದರೆ ಈ ರಕ್ಷಣೆಯ ಮಹಾಭಾಗ್ಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾವಿಲ್ಲಿ ನೋಡ್ಬೋದು. ಎಫೆಸದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 8-9 ವಾಕ್ಯಗಳು ಈ ರೀತಿ ಹೇಳುತ್ತವೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದುವವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಿದ್ದು, ಹೊಗಳಿಕೊಳ್ಳಿಕ್ಕೆ ಯಾರಿಗೂ ಕೂಡ ಆಸ್ಪದವಿಲ್ಲ. ನಾವು ಒಳ್ಳೆಯವರೆಂಬುದಾಗಿ ದೇವರು ನೆನೆದು ನಮ್ಗೆ ಕೊಟ್ಟಿದ್ದಲ್ಲ, ಅದು ಇಲ್ಲವೇ ನಮ್ಮ ಬುದ್ಧಿ ವಿವೇಕ ಜ್ಞಾನಗಳಿಂದ ಅದನ್ನು ಸಂಪಾದನೆ ಮಾಡಿದ್ದಲ್ಲ. ಯೇಸು ಸ್ವಾಮಿಯವರೇ ಉಚಿತವಾಗಿ ನಂಬಿಕೆಯಿಂದ ನಾವು ಜೀವಿಸುವಾಗ ಯೇಸು ಸ್ವಾಮಿಯವರು ಏನು ಮಾಡ್ತಾರಪ್ಪ ಅಂತಂದರೆ ಆ ರಕ್ಷಣಾ ಮಹಾಭಾಗ್ಯ ನಮಗೆ ಕೊಡುವಂಥವರಾಗಿದ್ದಾರೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮವನ್ನು ನಾವು ತೆಗೆದುಕೊಳ್ಳೋಣ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಈ ಜೂಬಿಲಿ ಅಂತಕ್ಕಂಥ ಪದವನ್ನ ನಾವು ಈಗ ನೋಡ್ತಾ ಇದ್ದೇವೆ. ಇದರಲ್ಲಿ ಬಹಳಷ್ಟು ವಿಷಯಗಳು ಅಡಗಿದೆ. ಬನ್ನಿ ಅದೇನು ಅಂತ ನಾವು ತಿಳ್ಕೊಳ್ಳೋಣ. ಪಾಸ್ಟರ್ ರಾಜದಾಸ್. ಇಸ್ರೇಲ್ ಜನರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬಂದ ಮೇಲೆ ದೇವರು ಅವರಿಗೆ ಒಂದು ನಿಯಮನ ಆಜ್ಞಾಪಿಸ್ತಾನೆ. ಅದೇನಂತ ಹೇಳಿದ್ರೆ, ನೀವು 6 ವರ್ಷ ವ್ಯವಸಾಯ ಮಾಡಿರಿ, 7ನೇ ವರ್ಷ ಭೂಮಿಯನ್ನು ನೀವು ಹಾಗೆ ಬಿಡಬೇಕು. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಭಾಳಷ್ಟು ಬಡ ಜನರಿರ್ತಾರೆ, ಅನಾಥರು, ವಿಧವೆಯರಿರ್ತಾರೆ. ಅವರು ಆ 7ನೇ ವರ್ಷದಲ್ಲಿ ಬೆಳೀತಕ್ಕಂಥ ಬೆಳೆಯನ್ನು ಅನುಭವಿಸಬೇಕು, ಅದು ನೀವು ಪಡಿಬಾರ್ದು ಅಂತ ದೇವರು ಆಜ್ಞಾಪಿಸಿದರು. ಅದು 7ನೇ ವರ್ಷದ ನಿಯಮ. ಆದರೆ 49 7 × 7 49 ವರ್ಷಗಳಾದಮೇಲೆ 50ನೇ ವರ್ಷ ಜೂಬ್ಲಿ ಸಂವತ್ಸರ ಅಂತ ಹೇಳ್ತದೆ. ಈ 50ನೇ ವರ್ಷದಲ್ಲಿ ಯಾರನ್ನೂ ಸಹ ಭೂಮಿಯನ್ನು ಏನಾದರೂ ಪಡೆದಿದ್ರೆ ಅದನ್ನು ಹಿಂದಕ್ಕೆ ಬಿಡಬೇಕಾಯಿತು. ಇದು ನಿಯಮ. ಯಾಕಂದರೆ ಅವರು ಐಗುಪ್ತ ದೇಶದಲ್ಲಿರುವಾಗ ನಿಯಮ ಏನಿತ್ತು, ಫರೋನೇ ಅದಕ್ಕೆ ಮಾಲೀಕ. ಇವರು ಅದನ್ನು ಮಾರಿಬಿಟ್ರೆ ಮತ್ತೆ ಪಡ್ಕೊಳ್ಳೋಂಗಿಲ್ಲ, ಅವರೆಲ್ಲವನ್ನು ಕಳ್ಕೊಂಡಾಗೇನೆ, ಅವ್ರಿಗೆ ಯಾವುದೇ ಅಧಿಕಾರ ಇರೋಲ್ಲ. ಆದರೆ ಇಲ್ಲಿ ದೇವರ ನಿಯಮ ಅಂತ ಹೇಳಿದ್ರೆ ಯಾರೂ ಲ್ಯಾಂಡ್ಲೆಸ್ ಆಗಬಾರ್ದು, ಯಾರಿಗೂ ಭೂಮಿ ಇಲ್ಲ ಅಂತ ಹೇಳ್ಕೋಬಾರ್ದು, ಬಡತನಕ್ಕೆ ಮಾರ್ಕೊಂಡ್ಮೇಲೆ ಅವರು ಮತ್ತೆ ಪಡೀಲಿಕ್ಕಾಗದೇ ಇರಬಾರ್ದು. ಅದರಿಂದ 50ನೇ ವರ್ಷದಲ್ಲಿ ಅವ್ರ ಭೂಮಿಯನ್ನು ಮತ್ತೆ ವಾಪಸ್ ಮಾಡಬೇಕಾಗಿತ್ತು. ಕೊಂಡ್ಕೊಳ್ಳೋದಲ್ಲ, ವಾಪಸ್ ಮಾಡಬೇಕು ಅವರು. ಯಾಕಂದರೆ 49 ವರ್ಷ ದುಡ್ಕೊಂಡಿದ್ದಾರೆ, ಅದರಿಂದ ಅದನ್ನ ಭೂಮಿನ ಮತ್ತೆ ವಾಪಸ್ ಕೊಡಬೇಕಂತೇಳಿ ದೇವರ ನಿಯಮ ಇದೆ. ಅದನ್ನು ಇಲ್ಲಿ ಚೆನ್ನಾಗಿ ದೇವರು ಹೇಳಿದ್ದಾರೆ, ನಾನು ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಆ ದೇಶವು ಯೆಹೋವನಿಗೆ ಸಬ್ಬತ್ ಕಾಲವನ್ನು ಆಚರಿಸಬೇಕು. 6 ವರ್ಷಗಳು ನೀವು ಹೊಲದಲ್ಲಿ ಬೀಜವನ್ನು ಬಿತ್ತಬಹುದು, ದ್ರಾಕ್ಷಿ ತೋಟದ ಕೆಲಸವನ್ನು ನಡೆಸಬಹುದು. ಹೊಲ 7ನೇ ವರ್ಷವು ಯಾವ ವ್ಯವಸಾಯವೂ ನಡೆಯಬಾರದು, ವಿಶ್ರಾಂತಿ ಕಾಲವಾಗಿಯೂ ಯೆಹೋವನಿಗೆ ಆಚರಿಸಬೇಕಾದ ಸಬ್ಬತ್ ಕಾಲವಾಗಿಯೂ ಇರಬೇಕು. ಹೊಲದಲ್ಲಿ ಬೀಜವನ್ನು ಬಿತ್ತಬಾರದು, ದ್ರಾಕ್ಷಿ ತೋಟದ ಕೆಲಸವನ್ನು ನಡೆಸಬಾರದು. ಅದು 7ನೇ ವರ್ಷದ ಸಂತ. ಇಲ್ಲಿ 10 ಮತ್ತು 11ರಲ್ಲಿ ಬರ್ತೀವಿ, ನೀವು 50ನೇ ವರ್ಷವನ್ನು ದೇವರಿಗೆ ಮೀಸಲಾದ ವರ್ಷವೆಂದು ಭಾವಿಸಿ ಅದರಲ್ಲಿ ದೇಶದ ನಿವಾಸಿಗಳೆಲ್ಲರಿಗೂ ಬಿಡುಗಡೆ ಆಯಿತೆಂಬುದಾಗಿ ಸಾರಬೇಕು. ಸಹಜವಾಗಿ ಜನರು ಏನು ಮಾಡೋದು, ಹೊಲ ಕಳ್ಕೊಂಡಿದ್ದು ತಿಳ್ಕೊಂಡಿರ್ತಾರೆ. ಆದರೆ 50ನೇ ವರ್ಷ ಬಂದಾಗ ಸ್ವತಂತ್ರ, ಬಿಡುಗಡೆ, ಅವರು ಕಳ್ಕೊಂಡಂಥ ಸ್ವಾಸ್ಥ್ಯವನ್ನು ಮತ್ತೆ ಪಡಿಬೋದು. ಯಾರನ್ನೂ ಸಹ ದುಃಖ ಪಡಬಾರ್ದು, ಎಲ್ಲರೂ ಒಂದೇ ರೀತಿ ಇರಬೇಕು. ಇದು ದೇವರ ನಿಯಮ. ಟ್ರೀಟ್ ಎವ್ರಿಬಡಿ ಅಲ್ಲ. ಯಾರು ಒಬ್ಬರು ಇಲ್ಲಿ ಕೆಲವರು ಜಮೀನ್ದಾರರು ಅಂತ ಹೇಳ್ತಾರೆ, ಜಮೀನ್ದಾರ ಹೆಚ್ಚು ಭೂಮಿಯನ್ನು ಪಡ್ಕೊಂಡವರು ಜಮೀನ್ದಾರ. ಕೆಲವರು ಭೂಮಿ ಇಲ್ಲದೆ ಭಾಳ ಬಡವರಾಗಿರ್ತಾರೆ, ನಮ್ಮ ದೇಶದಲ್ಲೂ ಸಹ ಕಾಣ್ತೇವೆ. ಆದರೆ ದೇವರ ನಿಯಮ ಅಂತ ಹೇಳಿದ್ರೆ ಯಾರೂ ಆ ರೀತಿ ವ್ಯಥ ಪಡಬಾರ್ದು, ಎಲ್ಲರೂ ಸಂತೋಷದಿಂದ ತಮ್ಮ ಭೂಮಿಯನ್ನು ಪಡೆದು ನಾನು ಮಾಲೀಕನಾಗಿದ್ದೇನೆ ಅಂತೇಳಿ. ಯಾಕಂದರೆ ಭೂಮಿಯನ್ನು ಮಾರಂಗೂ ಇಲ್ಲ, ಕೊಂಡ್ಕೊಳ್ಳೋಂಗೂ ಇಲ್ಲ. ಇದು ದೇವರ ನಿಯಮ. ಯಾಕಂದರೆ ಭೂಮಿಗೆ ಬಾಧ್ಯಸ್ಥ ಯಾರು? ದೇವರು ಹೇಳ್ತಾರೆ ನಾನೇ ಮಾಲೀಕ. ಅದರಿಂದ ನೀವು ಎಲ್ಲರೂ ಆ ಒಂದು ಅಂಶವನ್ನು ತಿಳ್ಕೊಂಡು ಯಾವುದೇ ಕಾರಣಕ್ಕೂ ಇದು ನಂದು ಅಂತೇಳಿ ಏನು ಮಾಡಬಾರ್ದು, ಹೋರಾಡಬಾರ್ದು, ಜಗಳ ಆಡಬಾರ್ದು. ಒಂದು ವಿಷಯವನ್ನು ಸೇರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಭೂಮಿನ ಮಾತ್ರವಲ್ಲ, ಸತ್ಯವೇದ ಹೇಳ್ತದೆ, ಒಂದು ವೇಳೆ ಯಾರಾದರೂ ಗುಲಾಮರಾಗಿದ್ದರೆ
ಅವ್ರನ್ನ ಬಿಡುಗಡೆ ಮಾಡಬೇಕು. 50ನೇ ವರ್ಷದಲ್ಲಿ ಸ್ವತಂತ್ರ ಸಿಕ್ತು ಎಂಬುದಾಗಿ, ಎಲ್ರಿಗೂ ನಿಮ್ಮ ಭೂಮಿ ಸಿಕ್ತು, ನಿಮ್ಮ ಗುಲಾಮಗಿರಿ ಹೋಯಿತು, ನೀವು ಸ್ವತಂತ್ರರಾಗಿ ನಿಮ್ಮ ಭೂಮಿಯಲ್ಲಿ ವ್ಯವಸಾಯ ಮಾಡಿಕೊಂಡು ನೀವು ನಿಮ್ಮ ಜೀವಿತವನ್ನು ನಡೆಸ್ಬೋದು ಎಂಬುದಾಗಿ. ವಂಡರ್ಫುಲ್. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ ಇಲ್ಲಿಯೂ ಕೂಡ ಭೂಮಿಯ ಪ್ರಸ್ತಾಪ ಮಾಡಲಾಗಿದೆ. ಏನದು? ದೇವರು ಇಸ್ರಾಯೇಲರಿಗೆ ಈ ಕಂಡೀಷನಲ್ ಬ್ಲೆಸ್ಸಿಂಗ್ಸ್ ಅಂತಾರೆ, ಷರತ್ತುಬದ್ಧವಾದಂತಹ ಆಶೀರ್ವಾದಗಳು. ಏನು ಷರತ್ತುಬದ್ಧವಾದಂತಹ ಆಶೀರ್ವಾದಗಳು ಎಂಬುದಾಗಿ ನಾವು ನೋಡೋದಾದರೆ, ಇಸ್ರಾಯೇಲರಿಗೆ ದೇವರು ವಿಧೇಯತೆಯನ್ನು ತೋರಿಸಿದರೆ ಈ ಭೂಭಾಗದಲ್ಲಿ ನೀವು ಇರ್ತೀರ, ಅವಿಧೇಯತೆಯನ್ನು ತೋರಿಸಿದರೆ ನೀವು ಅಶ್ಶೂರ್ಯ ದೇಶಕ್ಕೆ, ಬಬಿಲೋನ್ ದೇಶಕ್ಕೆ ಸೆರೆಯಾಳುಗಳಾಗಿ ಹೋಗ್ತೀರಾ ಎಂಬುದಾಗಿ ದೇವರು ಎಚ್ಚರಿಸಿದ್ದ. ನಾವಿಲ್ಲಿ ಗಮನಿಸ್ಬೋದು, ಯೆರೆಮೀಯನ ಪುಸ್ತಕ 24ನೇ ಅಧ್ಯಾಯ 6ನೇ ಅಧ್ಯಾಯದಲ್ಲಿ 24ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಅವರನ್ನು ಕಟಾಕ್ಷಿಸಿ ಈ ದೇಶಕ್ಕೆ ತಿರುಗಿ ಬರಮಾಡುವೆನು, ಅವರನ್ನು ಕಟ್ಟುವೆನು, ಕೆಡುವುದಿಲ್ಲ, ನೆಡುವೆನು, ಕೀಳುವುದಿಲ್ಲ. ದೇವರಲ್ಲಿ ಹೇಳ್ತಿದ್ದಾನೆ, ಇವರು ಆ ಒಂದು ಕನಾನ್ ದೇಶದಲ್ಲಿ ಅವಿಧೇಯತೆಯನ್ನು ತೋರಿಸಿದ ಪ್ರಯುಕ್ತ ಬ್ಯಾಬಿಲೋನ್ ದೇಶಕ್ಕೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಸೆರೆಯಾಳುಗಳಾಗಿ ಹೋಗ್ತಾರೆ. ಅಲ್ಲಿ ದೇವರು ಅವರನ್ನು ಕನಿಕರಿಸಿ ಹೇಳ್ತಾ ಇದ್ದಾನೆ, ನಾನು ಅವ್ರನ್ನ ಕಟ್ತೇನೆ, ಕೆಡುವುದಿಲ್ಲ, ಅವ್ರು ಮತ್ತೆ ಇಲ್ಲಿ ಬರಮಾಡಿ ನಾನು ಈ ಭೂಭಾಗವನ್ನು ಮತ್ತೆ ಅವರಿಗೆ ನಾನು ಸ್ವತಂತ್ರವನ್ನಾಗಿ ಮಾಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇದರಿಂದ ನಾವು ಒಂದು ಪಾಠವನ್ನು ನಾವಿಲ್ಲಿ ಗಮನಿಸಬೇಕು. ಏನಪ್ಪ ಅಂತಂದರೆ, ನಮ್ಮ ಪ್ರಧಾನ ಯಾಜಕನಾದಂತಹ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದಿದ್ದು ಸಮಾಧಾನದ ಪ್ರಭುವಾಗಿ ಬಂದ. ಅದೇ ರೀತಿ ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯ 1-3 ವಾಕ್ಯಗಳಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾರೆ, ಇರ್ರಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋಗ್ತಿದ್ದೇನೆ, ನಾನು ಹೋಗಿ ಹಿಂತಿರುಗಿ ಬರ್ತೇನೆ, ನಾನಿರುವಂತಹ ಸ್ಥಳದಲ್ಲಿ ನೀವೂ ಕೂಡ ಇರುವ ಹಾಗೆ ನಿಮ್ಮೆಲ್ಲರನ್ನು ಕೂಡ ಕರೆದುಕೊಂಡು ಹೋಗ್ತೇನೆ ಎಂಬುದಾಗಿ ಯೇಸು ಸ್ವಾಮಿಯವರು ವಾಗ್ದಾನ ಮಾಡಿದ್ದಾರೆ. ಅದರ ಪ್ರಯುಕ್ತ ನಾವೇನು ಮಾಡಬೇಕಪ್ಪ ಅಂತಂದರೆ, ದೇವರ ಮಕ್ಕಳಾಗಿ ಆ ಒಂದು ಮಾತಿನಲ್ಲಿ ಭರವಸೆ ಇಟ್ಟವರಾಗಿ ನಮಗೆ ಆ ಪರಮ ಕನಾನನ್ನು ದೇವರು ಸ್ವಾಸ್ಥ್ಯವನ್ನಾಗಿ ಕೊಡಲಿಕ್ಕೆ ಹೋಗ್ತಿದ್ದಾನೆ. ಆ ಒಂದು ನಂಬಿಕೆಯಲ್ಲಿ, ಆ ಒಂದು ವಿಶ್ವಾಸದಲ್ಲಿ ನಾವಿರುವಾಗ ಯೇಸು ಸ್ವಾಮಿಯವರು ಅತಿ ಬೇಗನೆ ಬರ್ತಿದ್ದಾರೆ. ಆ 2ನೇ ಸಾರಿ ಆತನು ಬಂದಾಗ ನಮ್ಮನ್ನೇನು ಮಾಡ್ತಾನಪ್ಪ ಅಂತಂದರೆ, ಆ ಪರಮ ಕನಾನಿಗೆ ಕರೆದುಕೊಂಡು ಹೋಗಿ ನಮ್ಮೆಲ್ಲರನ್ನು ಕೂಡ ಸ್ವತಂತ್ರರನ್ನಾಗಿ ಮಾಡ್ತಾರೆ. ಯುಗಾಂತರಕ್ಕೂ ಕೂಡ ಆತನ ಒಂದು ಸನ್ನಿಧಾನದಲ್ಲಿ ನಾವೇನು ಮಾಡ್ತೇವಪ್ಪ ಅಂತಂದರೆ ಆತನ ಪಾದ ಸೇವೆಯನ್ನು ಮಾಡೋದನ್ನು ನಾವು ಕಾಣಬಹುದಾಗಿದೆ. ಎಲ್ಲೋ ಒಂದು ಕಡೆ ಇದೇ ಎಂಡು, ಇದೇ ನಮ್ಮ ಭೂಮಿ, ಇದೇ ಎಲ್ಲೋ ಒಂದು ಕಡೆ ಸರ್ವಸ್ವ, ಈ ವಿಶ್ವವೇ ನಮ್ಮದು ಎಂಬತಕ್ಕಂಥ ರೀತಿಯಲ್ಲಿ ನಾವು ವರ್ತನೆ ಮಾಡ್ತೀವಿ. ಆದರೆ ಈ ವಾರದ ಪಾಠದ ಮೂಲಕ ಯಾವುದೂ ಶಾಶ್ವತವಲ್ಲ, ನಮಗೋಸ್ಕರ ಇನ್ನೊಂದು ಸ್ಥಳವು ಸಿದ್ಧವಾಗಿದೆ ಎಂಬತಕ್ಕಂಥ ಅಂಶವನ್ನು ಅರ್ಥ ಮಾಡಿಕೊಂಡ್ರೆ ಜೀವನಕ್ಕೆ ಇನ್ನೂ ಅರ್ಥ ಬರ್ತದೆ. ದೇವರು ನಿಮ್ಮೂವರನ್ನು ಆಶೀರ್ವದಿಸಲಿ. ದೇವರು ನಮ್ಮೆಲ್ಲರನ್ನ ಈ ಪಾಠದ ಮೂಲಕ ಆಶೀರ್ವದಿಸಲಿ ಎಂಬತಕ್ಕಂಥದ್ದೇ ನಮ್ಮ ಪ್ರಾರ್ಥನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.